ಗಿಡ ಮರಕ್ಕಾಗುತ್ತೆ. ಬಟ್ ಇದು 4 ಮಂತ್ಸ್ ಗಿಡದಲ್ಲಿ ತೆಗೆದ್ರೆ ಈ ತರ ನ್ಯಾಚುರಲ್ ಆಗಿ ಒಳಗಡೆ ಹೂವು ಆಗಿರುತ್ತೆ. ಇದನ್ನ ಕಟ್ ಮಾಡ್ಬಿಟ್ಟು ಕೊಡ್ತೀವಿ. ತುಂಬಾ ಒಳ್ಳೇದು ಹೆಲ್ತಿಗೆ. ಕನ್ನಡದಲ್ಲಿ ಬಂದು ಟಾಟಿಲಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಬಂದು ಐಸ್ ಆಪಲ್. ಇದು ಬೇರೆ ಚಿಪ್ಪೆ ತಕ್ಕೊಡ್ತೀವಿ, ತಿನ್ಬೇಕು ಅಷ್ಟೇ. ಇಲ್ಲ ಕಣ, ಎಲ್ಲಿ 2 ಟೈಮ್ ಎಷ್ಟು ಬಂದಿಲ್ಲ ಸರ್. ಏನಿದು ಸರ್? ತೆಂಗಿನಕಾಯಿ ಹೂವು ಅಂತ ಸರ್. ಒಳಗಡೆ ಮೊಳಕೆ ಹೊಡೆದ ಹೂವು ಆಗಿರುತ್ತಲ್ಲ, ನ್ಯಾಚುರಲ್ ಫ್ರೂಟ್. ವೆರಿ ಗುಡ್ ಫಾರ್ ಹೆಲ್ತ್. ಶುಗರ್, ಥೈರಾಯ್ಡ್, ಅಲ್ಸರ್ಗೆ, ಬಾಯೆಲ್ಲ ಹುಣ್ಣಾಗಿರುತ್ತಲ್ಲ, ಅದಕ್ಕೆ ತುಂಬಾ ಒಳ್ಳೇದು. ಸೊ ಇದು ಹೇಗೆ ಗ್ರೋ ಆಗೋದು? ಲೈಕ್ ಸರ್, ಬಲ್ತಿರಕಾಯಿ ಇರುತ್ತಲ್ಲ, ಬಲ್ತಿರಕಾಯಿ ಮರದಿಂದ ಕೆಳಗಡೆ ಬರುತ್ತಲ್ಲ, ಆ ಕಾಯಿ ಚಿಪ್ಪೆ ಸಮೇತ ಮಣ್ಣಲ್ಲಿ ಊತ ಹಾಕಿರ್ತೀವಿ. ಅಂದ್ರೆ ಸುಲಿಯಲ್ಲ, ಹಂಗೆ ಊತ ಹಾಕಿರ್ತೀವಿ. ಮಾಮೂಲಿ ಗಿಡ ಪ್ರೊಸೆಸಿಂಗ್. ತೆಂಗಿನಕಾಯಿ ಮರ ಹಂಗೆ ಆಗೋದು? ಹೌದು ಇದೇ ಬಿಟ್ರೆ ಮರ ಆಗೋದು? ಹೌದು. ಇದನ್ನ ಇವಾಗ ಆಗಲ್ಲ, ಚಿಪ್ಪೆ ಸಮೇತ ಆಗಿದ್ರೆ ಹಂಗೆ ಗಿಡ ಮರಕ್ಕಾಗುತ್ತೆ. ಬಟ್ ಇದು 4 ಮಂತ್ಸ್ ಗಿಡದಲ್ಲಿ ತೆಗೆದ್ರೆ ಈ ತರ ನ್ಯಾಚುರಲ್ ಆಗಿ ಒಳಗಡೆ ಹೂವು ಆಗಿರುತ್ತೆ. ಇದನ್ನ ಕಟ್ ಮಾಡ್ಬಿಟ್ಟು ಕೊಡ್ತೀವಿ. ತುಂಬಾ ಒಳ್ಳೇದು ಹೆಲ್ತಿಗೆ. ಓಕೆ, ಜನ ತಗೊಂತಾರ ಇದು? ಖಂಡಿತ ತಗೊಂತಾರೆ. ಟೇಸ್ಟಿಗೆ ಅಂತ ಯೂನಿಕ್ ಆಗೋ ಕಾಣುತ್ತೆ, ಏನಿದು ಅಂತ ಕೇಳ್ತಾರೆ. ಹೌದು ಸರ್, ಟೇಸ್ಟಿಗಿಂತ ಹೆಲ್ತಿಗೆ ತುಂಬಾ ಒಳ್ಳೇದು. ಟೇಸ್ಟ್ ಲೈಟ್ ಸ್ವೀಟ್ ಇರುತ್ತೆ. ಎಳ್ನೀರ್ ಗೆಂಜಿ ಬರುತ್ತಲ್ಲ, ಆ ತರ ಟೇಸ್ಟ್ ಇರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೇದು. ಗೂಗಲ್ ಅಲ್ಲಿ ಕೋಕೋನಟ್ ಆಪಲ್ ಅಂತ ಹೊಡೆದ್ ನೋಡಿ, ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಬರುತ್ತೆ. ಕೋಕೋನಟ್ ಆಪಲ್ ಅದು ಐಸ್ ಆಪಲ್. ಹೌದು ಸರ್. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಇಲ್ಲಿ ಸ್ಟಾರ್ಟ್ ಮಾಡಿ ನಾವು 4 ಇಯರ್ಸ್ ಮೇಲೆ. 4 years ಇದೇ ಜಾಗ. ಅಂದ್ರೆ ಫುಲ್ ಟೈಮ್ ಆಯ್ತು? ಇಲ್ಲ, ಈವ್ನಿಂಗ್ ಸರ್. ಈವ್ನಿಂಗ್ 5 ಗಂಟೆಯಿಂದ ನೈಟ್ 11:30 12 ಗಂಟೆ ತನಕ ಇರ್ತೀವಿ. ಎಲ್ಲಿಂದ ತರಿಸೋದು ಇದು? ತಮಿಳ್ನಾಡಿಂದ ಸರ್. ಸೊ ಇದು ಎಷ್ಟು ದಿನ ಹಾಳಾಗದೆ ಹೀಗೆ ಇರುತ್ತೆ ಸರ್? ಈ ತರ ಚಿಪ್ಪೆ ಸುಲ್ದ ಮೇಲೆ ನಿಮ್ಗೆ 10 to 15 ಡೇಸ್ ಇರುತ್ತೆ. ನಾವು ಬಿಸಿಲಲ್ಲಿ ಹಿಡಿದಿರಾ, ನೆರಳಲ್ಲಿ ಇಟ್ಕೊಂಡಿದ್ರೆ 10 to 15 ಡೇಸ್ ಇರುತ್ತೆ. ಬಟ್ ಬಿಸಿಲಲ್ಲಿ ಇಟ್ರೆ 2-3 ಡೇಸ್ ಅಷ್ಟೇ. ಸೊ ಇದು ಬಿಸಿಲಲ್ಲಿ ಇಟ್ರೆ 2 ಡೇಸ್ ಅಷ್ಟೇ. ಸೊ ಇವಾಗ ನೀವು ಇದು ಎಷ್ಟು ದಿನ ಓಡಿಸಬಹುದು ಈ ಲಿಸ್ಟ್ ಪ್ರಕಾರ ಐಟಮ್ಸ್? ಸರ್, ನಮ್ಮ ಹತ್ರ ಬಂದ್ಮೇಲೆ ನಾವು 2 ಡೇಸ್ ಅಲ್ಲಿ ಖಾಲಿ ಮಾಡ್ತೀವಿ. ಮಾಡ್ಲೇಬೇಕು, ಇಲ್ಲ ಯಾಕಂದ್ರೆ ನಾವು ಕೊಡೋರಿಗೆ ಅವ್ರು ತಗೊಂಡೋಗಿ ಸ್ಟಾಕ್ ಇಟ್ಕೊಂಡ್ ತಿಂತಾರಲ್ಲ, ಅದಕ್ಕೆ ಹೇಳ್ಬಿಟ್ಟು ಕೊಡ್ತೀವಿ 10 ಡೇಸ್ ಇಟ್ಕೊಂಡ್ ತಿನ್ಬೋದು ಅಂತ. ನಮ್ಮ ಹತ್ರದಿಂದ ತಗೊಂಡೋದ್ಮೇಲೆ ಗಿಡ ಸಮೇತ ತಗೊಂಡೋದ್ರೆ 10 ಡೇಸ್ ಇರುತ್ತೆ. ಓಪನ್ ಮಾಡಿ ತಗೊಂಡೋದ್ರೆ ನಿಮ್ಗೆ 1 to 1 ಡೇಸ್ ಓಪನ್ ಮಾಡಿದ್ಮೇಲೆ. ಫ್ರಿಜ್ ಅಲ್ಲಿ ಇಟ್ರೆ 2 ಡೇಸ್ ಇರುತ್ತೆ. ಓಕೆ, ತಮಿಳ್ನಾಡಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು? ಸರ್, ಇವತ್ತು ಈವ್ನಿಂಗ್ ಆಗ್ತಾರೆ 7 ಗಂಟೆಗೆ ಬುಕಿಂಗ್ ಗಾಡಿ. ಅದು ಡೈಲಿ ನಮ್ದು MSS ಟ್ರಾನ್ಸ್ಪೋರ್ಟ್ ಅಂತ ಒಂದಿದೆ. ಈವ್ನಿಂಗ್ 7 ಗಂಟೆಗೆ ಅಲ್ಲಿ ಬುಕ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಚಾಮರಾಜಪೇಟೆಗೆ ಬಂದಿರುತ್ತೆ. ಸೊ ಇದು ನೀವು ಆರ್ಡರ್ ಮಾಡಿದ್ರೆ ಮಾತ್ರ ಬರೋದಾ, ಇಲ್ಲ ಬಂದಿರತ್ತೆ ನೀವು ಹೋಗಿ ಇವಾಗ ಮಾರ್ಕೆಟ್? ಇಲ್ಲ, ನಮ್ಮ ಬ್ರದರ್ ಅಲ್ಲಿರೋದು. ಅವ್ರಿಗೆ ನಾವು ಕಾಲ್ ಮಾಡಿ ಹೇಳಿದ್ರೆ ಮೇಡ್ ತಂದು ಹಾಕ್ತಾರೆ. ಅಷ್ಟು ತಂದು ಹಾಕ್ತಾರೆ. ಸರ್ ಒಂದು ಕಾಯಿ ಎಷ್ಟಾಗುತ್ತೆ ಸರ್? ನಾವು ಇಲ್ಲಿ 80-100. ಚಿಕ್ಕದು 80 rupees, ದೊಡ್ಡದು 100 rupees. ಹೌದು ಸರ್, ಕಾಯಿ ಸ್ವಲ್ಪ ದೊಡ್ಡದಿರುತ್ತೆ. 100. ಹಾಯ್, ರೋಮಿಂಗ್ ರಾವ್. Please subscribe. Bye. 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 ಹಾ ಸರ್. ಸೊ ಇವಾಗ 80 ರೂಪಾಯಿ ನಿಮ್ಗೆ ಎಷ್ಟಕ್ಕೆ ಬರ್ಬೋದು? ನಿಮ್ಗೆ ಎಷ್ಟಕ್ಕೆ ಬರುತ್ತೆ ಸರ್? ನಮ್ಗೆ ಫಸ್ಟ್ ಕಾಯಿ ರೇಟ್ ಕಮ್ಮಿ ಇತ್ತು ಸರ್. ಆ ಕಾಯಿ ರೇಟ್ ಜಾಸ್ತಿ ಇದಾಗಿಂದ ಅಲ್ಲೇ 65 ರೂಪಾಯಿ ಬೀಳುತ್ತೆ. ಸೊ ನಿಮ್ಗೆ ಎಷ್ಟಕ್ಕೆ ಬರುತ್ತೆ ಸರ್ ಇದು? ಸರ್, 60 ರೂಪಾಯಿ 62 ರೂಪಾಯಿ ಬೀಳುತ್ತೆ, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನಿಮ್ಗೆ ಒಂದು ಕಾಯಿ ಇವಾಗ. ಯಾಕಂದ್ರೆ ತೆಂಗಿನಕಾಯಿ ರೇಟ್ 50 ರೂಪಾಯಿ ಐತಲ್ಲ ಇವಾಗ, ಅದರಿಂದ ಈ ರೇಟ್ ಜಾಸ್ತಿ ಆಗಿದೆ. ಫಸ್ಟ್ ಆದ್ರೆ 30-25 ರೂಪಾಯಿಂದ ಸ್ಟಾರ್ಟ್ ಆಗಿದೆ ನಾವು ಸ್ಟಾರ್ಟ್ ಮಾಡಿದಾಗ. ಇವಾಗ ಜಾಸ್ತಿ ಆಗಿದೆ. ಸೊ ನೀವು ಸೆಲ್ ಮಾಡಿ ನಿಮ್ಗೆ 60 ರೂಪಾಯಿ, 62 ರೂಪಾಯಿ ಬೀಳುತ್ತೆ ಟ್ರಾನ್ಸ್ಪೋರ್ಟ್. ನೀವು 80-100 ರೂಪಾಯಿ ಮಾಡಿ. ಅದರಲ್ಲಿ ಯಾಕಂದ್ರೆ ಇವಾಗ 100 ಕಾಯಿ ತರಿಸ್ತೀವಿ ಅಂದ್ರೆ ಅದರಲ್ಲಿ 3-4 ಕಾಯಿ ಡ್ಯಾಮೇಜ್ ಆಗಿದೆ. ಮತ್ತೆ ಡೆಮೋ ಇಡ್ತೀವಿ, ಅದು ವೇಸ್ಟೇಜ್ ಆಗುತ್ತೆ, ಅದೆಲ್ಲ ಕವರ್ ಆಗುತ್ತೆ. ಸೊ ಒಂದ್ ಕಾಯಿನ 30 ರೂಪಾಯಿ ಮಾರ್ಜಿನ್ ತರ ಮಾಡ್ಕೊಂತೀವಿ ಸರ್. ಫಸ್ಟ್ ಆದ್ರೆ ಒಂದ್ ದಿನಕ್ಕೆ ಒಂದು 40-50 ಕಾಯಿ ಹೋಗ್ತಾ ಇತ್ತು. ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ 50 ಕಾಯಿ 60 ಕಾಯಿ ಹೋಗ್ತಾ ಇತ್ತು. ಇವಾಗ ಎಲ್ಲ 20 ಕಾಯಿ ಹೋಗೋದೇ ದೊಡ್ಡ ವಿಷಯ ಸರ್. ಅದು ವೀಕೆಂಡ್ ಅಲ್ಲಿ ಮಾತ್ರ. ವೀಕ್ ಡೇಸ್ ಎಲ್ಲ 5, 6, 10 ಹೋಗೋದು ಕಷ್ಟ. ಇಲ್ಲ ಸರ್, ನಮ್ದು ಅಂಗಡಿ ಇದೆ. ಚಿಪ್ಸ್ ಅಂಗಡಿ, ಹಾಟ್ ಚಿಪ್ಸ್. ವೀಕೆಂಡ್ ಅಲ್ಲ, ಡೈಲಿ ಈವ್ನಿಂಗ್ ಟೈಮ್, ಡೇ ಟೈಮ್ ಅಲ್ಲಿ ಇರ್ತೀವಿ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಹೀಗೆ ಗ್ರೋ ಆಗಿ ಸರ್ ಬಿಸ್ನೆಸ್ ನಿಮ್ದು. ಥ್ಯಾಂಕ್ ಯು ಸರ್. ಸರ್, ಏನ್ ಮಾಡ್ತಿರೋದು? ಏನಿದೆ ಐಟಮ್? ಇದು ಕನ್ನಡದಲ್ಲಿ ಬಂದು ಟಾಟಿಲಿಂಗ್ ಅಂತಾರೆ. ಇಂಗ್ಲಿಷ್ ಅಲ್ಲಿ ಬಂದು ಐಸ್ ಆಪಲ್. ಇದು ಬೇರೆ ಚಿಪ್ಪೆ ತಕ್ಕೊಡ್ತೀವಿ, ತಿನ್ಬೇಕು ಅಷ್ಟೇ.
ಡೆಫಿನೆಟ್ಲಿ ಹೌದು ಸರ್. ಸರ್ ಇದ್ರ ಬೆನಿಫಿಟ್ ಏನು, ಇದು ಹೇಗ್ ಬೆಳೆಯುತ್ತೆ, ಏನ್ ಪ್ರೋಸೆಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ತಮಿಳ್ನಾಡಲ್ಲಿ ಬೆಳೆಯೋದು. ಓಕೆ. ಇದು ತಿಂದ್ರೆ ತಂಪು ತಂಪು. ತಂಪು, ಬೇರೆ ಏನಿಲ್ಲ. ಓಕೆ. ತಂಪು. ಆಮೇಲೆ ಶುಗರ್ಗೆ ಇದು BP-ಗೆ ಎಲ್ಲ ಒಳ್ಳೇದಂತಾರೆ. ಹಾ. ಅದ್ ಗೊತ್ತಿಲ್ಲ ನಮ್ಗೆ. ಏನ್ ಸರ್? ಅದ್ ಗೊತ್ತಿಲ್ಲ ನಮ್ಗೆ. ಓಕೆ. ಒಟ್ಟಲ್ಲಿ ತಿಂದಿದ್ರೆ ತಂಪು, ಫುಲ್ ತಂಪು, ಬಾಡಿ ಕೋಲ್ಡ್ ಆಗತ್ತೆ. ಓಕೆ. ಆಮೇಲೆ ಇದು ಸಮ್ಮರ್ ಅಲ್ಲಿ ಮಾತ್ರ ಬರೆಯೋದು. ಸಮ್ಮರ್ ಅಲ್ಲಿ ಮಾತ್ರ ಸೀಸನ್ ಬರುತ್ತೆ. ಓಕೆ. ನಮ್ಮ ಹತ್ರ 10 ತಿಂಗಳು ಸಿಗತ್ತೆ. 10 ತಿಂಗಳು ಇಟ್ಟಿರ್ತೀರಾ? ಎನಿ ಟೈಮ್ 10 ತಿಂಗಳು ಸಿಗತ್ತೆ ಈ ಸ್ಪಾಟ್. ಓಕೆ. ಸರ್ ನೀವು ಕಟ್ ಮಾಡ್ತಾ ಇರೋದು ಒಂದು ಸ್ಕಿಲ್, ಅದು ಈಸಿಯಾಗಿ ಯಾರು ಮಾಡಕ್ ಆಗಲ್ಲ. ಮಾತಾಡಿ ಸರ್, ಮಾತಾಡಿ. ನೋಡಿ ಗೈಸ್ ಎಷ್ಟು ಕ್ಲೀನ್ ಆಗಿ ಕಟ್ ಮಾಡಿದ್ರೆ. ಮಾಡಿ ಅಣ್ಣ, ಕಟ್ ಮಾಡಿ ನೀವು. एक पीस कितना? ಅಣ್ಣ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಅಣ್ಣ ನೀವು ಇದು? ಸರ್ ನಾವು 28 ವರ್ಷ ಆಯ್ತು. 28 ವರ್ಷ ನಮ್ದು ಇದರಲ್ಲೇ? ನಮ್ ತಂದೆ ಅವ್ರ ಸರ್ವಿಸ್ 40 ವರ್ಷ. ತಂದೆ ಇವರಾ? ಇಲ್ಲ ಬೇರೆ Okay. ತಂದೆ ಅವರು. ಓಕೆ. ನಾವ್ ನಮ್ದೇ ಸರ್ವಿಸ್ 28 ವರ್ಷ ಆಗಿದೆ ಸರ್. ಓಕೆ. 28 ವರ್ಷದಿಂದ ಸರ್ ಮೇನ್ ಬಿಸ್ನೆಸ್ ಇದೆ, ಇಲ್ಲಾಂದ್ರೆ ಇದೆ ಮೇನ್ ಬಿಸ್ನೆಸ್ ಇದೆ ನಮ್ದು. ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ನೀವು? ಇಲ್ಲ, ಬೇರೆ ಏನಿಲ್ಲ. ಅನ್ ಸೀಸನ್ಗೆ ಏನು ಮಾಡಲ್ಲ. ಓಕೆ. ಬೇರೆ ಸೀಸನ್ ಅಲ್ಲಿ ಇದು ಮಾತ್ರ. ಸೂಪರ್ ಸೂಪರ್ ಸರ್. ಅದು ಎಷ್ಟು ಕ್ವಿಕ್ ಆಗಿ ಮಾಡ್ತಾ ಇದೀರಾ ಸರ್? ಏನ್ ಸರ್? ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಾ? ಟಕ್ 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 ಅಂತ ಕಟ್ ಅದು ಮಾಡ್ತೀರಾ? ಚಿಕ್ಕ ವಯಸ್ಸಿಂದ ನಮ್ಗೆ ರೂಢಿ 28 ವರ್ಷ ಅಂದ್ರೆ ತಮಾಷೆ ಅಲ್ಲ. ಅದು ಚಿಕ್ಕ ವಯಸ್ಸಿಂದ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಇದೇ ಕೆಲಸ. ಸರ್ ಅದೇನ್ ಅದಕ್ಕೆ ಅಂತ ಕಟ್ಟರ್ ಬರತ್ತಾ ಏನದು? ಇಲ್ಲ, ಇದು ಮಾಮೂಲಿ ನೋಡಿ, ಈ ತರ ಚಾಕು ಇರತ್ತೆ. ಹಾ. ಈ ತರ ಮಾಡಿ ನಾವು ಈ ತರ ಮಾಡ್ಕೊಂಡಿದ್ವಿ. ಈ ತರ ಚಾಕುನ ಆತರ ಮಾಡಿರೋದಾ? ಈ ತರ ನೋಡಿ ಆಗ್ಬಿಡತ್ತೆ ಅದು. guys, ಅಂದ್ರೆ ಚಾಕುನೇ ಸೌದೋಗ್ಬಿಡಿರೋದು. ಅದು ಸ್ಟಾರ್ಟ್ ಮಾಡ್ಕೊಂಡು ಈ ತರ ಇರತ್ತೆ, ನೋಡ್ಕೊಳ್ಳಿ. ಈ ತರ ಇರತ್ತೆ, ಈ ತರ ಆಗಿದೆ. ಮಾಡಿ ಸೂಪರ್ ಸೂಪರ್ ಸರ್. ಸರ್ ನೀವು ತಿಂತೀರಾ ದಿನ, ಹೇಗಿದು? ನಾವು ಒಂದ್ 5-6 ತಿಂದ್ಬಿಡ್ತೀವಿ. ಓಕೆ. ನೀವು ತಂಪಾಗಿರ್ಲಿ ಅಂತ ಫಸ್ಟ್ ಕೊಡೋರು ತಂಪಾಗಿರ್ಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸರ್.